ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚನ್ನಗಿರಿಯ ಇವತ್ತು ಬಜರಂಗ ದಳದ ಗಣೇಶನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಗಣೇಶ ಹಬ್ಬ ಮುಗಿದು ಎಷ್ಟೋ ದಿನ ಆಗಿದೆ, ಆದರೆ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇವತ್ತು ನಮ್ಮ ಎಲ್ಲವ್ವನ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಗಣೇಶನ ದರ್ಶನ ಮಾಡಿಸ್ಲಿಕ್ಕೆ. ನಮ್ಮ ರೇಣುಕಾ ಎಲ್ಲಮ್ಮನ ನಾವು ಯಾವಾಗಲೂ ಕರ್ಕೊಂಬರ್ತಿರ್ತೀವಿ ನಮ್ಮ ಮನೆಗೆ. ಇವತ್ತು ಬಂದಿದ್ದರು ಅವರು. ನಾವು ತಿರುಗಿ ಬೆಳಿಗ್ಗೆ ನಾವು ಗೋಕರ್ಣ ಮತ್ತು ನಮ್ಮ ಕಾರವಾರಕ್ಕೆ ಹೋಗೋ ಅಂಥದ್ದಿತ್ತು. ಹಂಗಾಗಿ ಅಮ್ಮನ ನಾವು ಕರೆಸಿದ್ವಿ. ಅವತ್ತು ಬಂದಿದ್ರಲ್ವ, ಹಂಗಾಗಿ ಗಣೇಶನ ದರ್ಶನ ಮಾಡ್ಕೊಂಬರೋಣ. ಸಂಕಷ್ಟಹರ ಒಂದು ಚತುರ್ಥಿ ಅವತ್ತು. ಹಂಗಾಗಿ ನಾವು ಶನಿವಾರ ರಾತ್ರಿ ಬಂದಿದ್ವಿ ಸ್ನೇಹಿತರೆ. ಇಲ್ಲಿ ನೋಡಿರಿ, ಗೌರಿ ಗಣೇಶ, ಗೌರಿಯ ಜೊತೆಗೆ ಈ ಸಲ ಗಣೇಶ ಸ್ವಾಮಿ ಇದೆ. ನಾವು ಕಾಳಿಕಾ ಮಾತೆ ಅಂತಲೂ ಕಾಣುತ್ತೆ ಇದು ನಮಗೆ. ಅಮ್ಮ ನೋಡ್ರಿ, ಅವ್ವ ಮಗ ಎಷ್ಟು ಚೆನ್ನಾಗಿ ಕುತ್ಕೊಂಡು ದರ್ಶನ ಕೊಡ್ತಾಯಿದ್ದಾರೆ ಎಲ್ಲರಿಗೂ. ಈ ಸಲ ನಮ್ಮ ಬಜರಂಗ ದಳದ ಗಣೇಶ ತುಂಬ ಚೆನ್ನಾಗಿತ್ತು. ಜೊತೆಗೆ ನಮ್ಮ ಒಂದು ಸರ್ವ ಶೋಕ ರಕ್ಷಕರಾದಂಥ ಆಂಜನೇಯ ಸ್ವಾಮಿನೂ ಕೂಡ. ನಂತರ ನಾವು ರಾತ್ರಿ ದರ್ಶನ ಮಾಡಿಕೊಂಡು ಮನೆಗೆ ಹೋಗಿ ಸ್ನಾನ ಮಾಡಿ ಮತ್ತು ಪೂಜೆಯನ್ನು ಮಾಡಿಬಿಟ್ಟು ನಾವು ಬೆಳಗಿನ ಜಾವ ಕಾರವಾರಕ್ಕೆ ಮತ್ತು ಬಂದ್ವಿ ಸ್ನೇಹಿತರೆ. ಕಾರವಾರಕ್ಕೆ ಬಂದು ನಾವು ಒಂದು ಸ್ಥಳಗಳನ್ನು ಇವತ್ತು ನೋಡಿದ್ವಿ. ಜೊತೆಗೆ ಅದೇ ಗೋಕರ್ಣಕ್ಕೆ ನಾವು ಮಹಾಬಲೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಕಾರವಾರಕ್ಕೆ ಬಂದ್ವಿ ಸ್ನೇಹಿತರೆ. ಬಂದು ನಮ್ಮ ಎಲ್ಲಮ್ಮ ಮಗಳನ್ನು ನೋಡಬೇಕು ಅಂತ ತುಂಬ ಆಸೆ ಇತ್ತು ಅಮ್ಮಂಗೆ. ಅವಳು ಇರೋಂಥ ಒಂದು ಜಾಗನ ಅಮ್ಮನ ನೋಡಲಿ ಅಮ್ಮ ಅಂತೇಳಿ ನನಗೂ ನನ್ನ ಸ್ನೇಹಿತನೂ ತುಂಬ ಅವಳಿಗೂ ತುಂಬ ಇಷ್ಟ ಆಯಿತು ನನ್ನ ಮಗಳನ್ನು ನೋಡೋ ಅಂಥದ್ದು. ಯಾಕೆಂದರೆ ಅವಳು ಹಬ್ಬಕ್ಕೆ ಎಲ್ಲೂ ಬರಲಿಲ್ಲ, ಯಾವುದಕ್ಕೂ ಅವಳಿಗೆ ರಜೆ ಇರೋದಿಲ್ಲ ಸ್ನೇಹಿತರೆ. ಈ ಒಂದು ವೈದ್ಯಕೀಯ ಶಿಕ್ಷಣ ಏನಿದೆ ಅವರಿಗೆ ಪದೇ ಪದೇ ಕಳಿಸಲ್ಲ ಸ್ನೇಹಿತರೆ ಮನೆಗೆ. ಹಂಗಾಗಿ ನಾವು ಮಗಳನ್ನು ನೋಡಲಿಕ್ಕೆ ನಾವೇ ಬಂದ್ವಿ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ವಾತಾವರಣ ತುಂಬ ಚೆನ್ನಾಗಿತ್ತು. ಕಾರವಾರದಲ್ಲಿ ಸುಮಾರು ಜಾಗಗಳನ್ನು ನಾವು ನೋಡೇ ಇಲ್ಲ. ಇವತ್ತು ನಾವು ಮಳೆ ತುಂಬ ಬರ್ತಾಯಿತ್ತು ಸ್ನೇಹಿತರೆ. ಹಂಗಾಗಿ ನಾವು ಬೀಚಲ್ಲಿದ್ವಿ. ನಮಗೆ ತುಂಬ ಇಷ್ಟ ಆಗಿತ್ತು. ಇಲ್ಲಿ ಬರೋಕ್ಕೆ ಇಷ್ಟ ಆಗಲಿಲ್ಲ. ಸಮುದ್ರದ ಆ ನೋಟ ಮತ್ತು ಅದೊಂಥರ ಒಂದು ಸೈಲೆನ್ಸ್ ಇರುತ್ತೆ ಸ್ನೇಹಿತರೆ ಅಲ್ಲಿ. ಏನಪ್ಪ ಅಂದರೆ ನಮ್ಮ ಈ ದಿನನಿತ್ಯ ನಮ್ಮ ಜಂಜಾಟಗಳನ್ನೆಲ್ಲ ಮರೆತು ನಾವು ಸಹ ಇಲ್ಲಿ ಮಕ್ಕಳ ಥರ ಇಲ್ಲಿ ನೋಡಿ ಇದ್ವಿ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಪಾರ್ಕಲ್ಲಿ. ತುಂಬ ಖುಷಿಯಾಗುತ್ತೆ ಮಕ್ಕಳನ್ನು ನೋಡಿದಾಗ. ನಾವು ಸಹ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ ಅನಿಸುತ್ತೆ ಒಂದೊಂದು ಸಲ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ವಾತಾವರಣ. ನಾವು ಬಂದ್ವಿ. ಆಮೇಲೆ ಇವತ್ತು ಇನ್ನೊಂದು ಡಾಟರ್ಸ್ ಡೇ ಒಂದು ಶುಭಾಶಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮಾತಾಡ್ತಾ ಇದ್ದೀನಿ, ಆದರೆ ತುಂಬ ಸೌಂಡ್ ಇತ್ತು ಸ್ನೇಹಿತರೆ. ನಾನು ಮಾತಾಡಿದ್ದು ನಿಮಗೆ ಕೇಳಲ್ಲ. ಯಾಕೆಂದರೆ ಅಲ್ಲಿ ಬೀಚಲ್ಲಿ ತುಂಬ ಒಂದು ಸಮುದ್ರದ ಒಂದು ಅಲೆಗಳ ಒಂದು ಇದಿರುತ್ತಲ್ವ, ಮತ್ತು ಜನದ ಒಂದು ಗಲಾಟೆನೂ ಸಹ ಇರುತ್ತೆ. ಹಾಗಾಗಿ ನಾನು ಮತ್ತೆ ವಾಯ್ಸ್ ಓವರ್ ಮಾತಾಡಿದೆ ನಾನು, ಆದರೆ ಅದು ಕೇಳ್ತಾ ಇರಲಿಲ್ಲ ಸ್ನೇಹಿತರೆ. ಇನ್ನೊಂದು ನಮ್ಮ ಹೆಣ್ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ, ಒಂದು ಓದಲಿಕ್ಕೆ ಅಂತ ತಂದೆ ತಾಯಿ ಬಂದು ಬಳಗ ಎಲ್ಲ ಬಿಟ್ಟು ಬಂದಿರ್ತಾರೆ ಸ್ನೇಹಿತರೆ. ಇವತ್ತು ನೋಡಿರಿ, ಮಕ್ಕಳ ಈ ಡಾಟರ್ಸ್ ಡೇ ಮಾಡೋದಕ್ಕಿಂತ ಹೆಚ್ಚಾಗಿ ಏನಾದರೂ ಒಂದು ಮಹಿಳಾ ದಿನಾಚರಣೆ ಇವೆಲ್ಲ ಈ ಹೆಣ್ಣು ಮಕ್ಕಳು ಅನ್ನೋದಕ್ಕೆ ಒಂದು ರಕ್ಷಣೆ ಬೇಕು ಸ್ನೇಹಿತರೆ, ಯಾರಿಗೇ ಆಗಲಿ ಅಲ್ವಾ. ಹಾಗಾಗಿ ಇವತ್ತಿನ ಸಮಾಜದಲ್ಲಿ ನಾವು ಮಹಿಳೆಯರಿಗೆ ಗೌರವ ಕೊಡಬೇಕು ಸ್ನೇಹಿತರೆ. ಅವರನ್ನು ರಕ್ಷಣೆ ಮಾಡಬೇಕು. ಮುದ್ದಾದಂಥ ಮಕ್ಕಳನ್ನು ನಾವು ಅವ್ರನ್ನ ಎಷ್ಟೋ ದೂರ ಬಿಟ್ಟು ಬಂದಿರ್ತೀವಿ, ತಾಯಿ ತಂದೆಗಳನ್ನೆಲ್ಲ. ಹಾಗಾಗಿ ನಮ್ಮ ಜರ್ನಿ ತುಂಬ ಚೆನ್ನಾಗಿತ್ತು. ಮತ್ತು ನಮಗೆ ಘಾಟ್ ಸೆಕ್ಷನ್ ಇರೋದ್ರಿಂದ ಸ್ನೇಹಿತರೆ ನೈಟು ಎಲ್ಲ ಊರಲ್ಲೂ ನೋಡಿರಿ ಸ್ನೇಹಿತರೆ ಇದೇ ಥರನೇ ತುಂಬ ಚೆನ್ನಾಗಿ ಲೈಟ್ಗಳನ್ನು ಡೆಕೋರೇಷನ್ ಮಾಡಿದರು ರೋಡ್ಗಳಲ್ಲೆಲ್ಲ. ಯಾಕೆಂದರೆ ನಮ್ಮ ಮುದ್ದು ಗಣಪತಿ ಎಲ್ಲರಿಗೂ ದರ್ಶನ ಕೊಡುತ್ತಲ್ವ ಈ ಮಾಸದಲ್ಲಿ ನಮ್ಮಪ್ಪ. ಹಂಗಾಗಿ ನಾವು ಸಹ ಇಲ್ಲೆಲ್ಲ ನೋಡಿ ತುಂಬ ಖುಷಿಪಟ್ವಿ ಈ ಸಲ ಸ್ನೇಹಿತರೆ. ನಾನು ನಿಮಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ನನ್ನ ಭಾವನೆ. ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ.